ಹಾಯ್ ಹಲೋ ನಮಸ್ಕಾರ ಕರ್ನಾಟಕದ ಜನತೆಗೆ. ನಾನು ನಿಮ್ಮ ಹುಡುಗ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನಿಮಗಾಗಲೇ ಗೊತ್ತಿರುತ್ತೆ ತಮ್ಮನೇಲಿ ನೋಡಿ ಯಾವ ವಿಷಯದ ಬಗ್ಗೆ ಮಾತಾಡಿದ್ದೀನಿ ಅಂತ. ಈಗ ನ್ಯೂಸಲ್ಲೆಲ್ಲ ಓಡಾಡ್ತಿದೆ ಸ್ಮಾರ್ಟ್ ಸಿಟಿ, ಟೌನ್ಶಿಪ್, ಇದ್ರ ಬಗ್ಗೆ. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ಇದು ನನ್ನ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮುಂದಿನ ವೀಡಿಯೋಸ್ಗಳು ನಿಮಗೆ ಬೇಗನೆ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಟಾಪಿಕ್ಗೆ ಹೋಗೋಣ. ಏನಪ್ಪ ಇದು ಸ್ಮಾರ್ಟ್ ಸಿಟಿ ಅಂತ ನ್ಯೂಸಲ್ಲೆಲ್ಲ ಬರ್ತಿದೆ, ಏನು ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಅಂದರೆ, ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನುವಂಥದ್ದು ಇದನ್ನು ಮೊದಲು ಇದನ್ನು ಬಿಡದಿ ಸ್ಮಾರ್ಟ್ ಸಿಟಿ ಅಂತಿದ್ರು. ಇದು ಈಗ ರೀಸೆಂಟಾಗಿ ಕ್ಯಾಬಿನೆಟ್ಟಲ್ಲಿ ಎಲ್ಲ MLAಗಳು ಕೂಡ ಇದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ, ಅಂದರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಇದನ್ನು ಸ್ಟಾರ್ಟ್ ಮಾಡೋದಕ್ಕೆ. ಸೊ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಎರಡನೇ ಸೆಂಟ್ರಲ್ ಬಿಸ್ನೆಸ್ ಜಿಲ್ಲೆಯನ್ನಾಗಿ ಮಾಡೋದು, ಸೆಕೆಂಡ್ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟಿಕ್ ಆಗಿ ಮಾಡುವಂಥದ್ದು ಉದ್ದೇಶದಿಂದ ಮಾಡ್ತಿದ್ದಾರೆ. ಇದು ನಮ್ಮ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಥವಾ GBDA ಅನ್ನುವಂಥದ್ರಿಂದ ಮಾಡಲ್ಪಟ್ಟಿದೆ. ಇನ್ನು ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ, ಈ ಪ್ರಾಜೆಕ್ಟನ್ನು ಒಟ್ಟು 7,481 ಎಕರೆಗಳಲ್ಲಿ ಮಾಡ್ತಾಯಿದ್ದಾರೆ. ಇದಕ್ಕಾಗಿ 9 ಗ್ರಾಮಗಳ ಜಮೀನನ್ನು ತಗೊಳ್ತಾ ಇದ್ದಾರೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಮೇನಾಗಿ ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯಲ್ಲಿರುವಂತಹ ಈ ಬೈರಮಂಗಲ, ಬನ್ನಿಗಿರಿ, ಕಂಚುಗಾರನಹಳ್ಳಿ, ಹೊಸೂರು ಹೀಗೆ ಮುಂತಾದ ಗ್ರಾಮಗಳ ಒಟ್ಟು 9 ಗ್ರಾಮಗಳಲ್ಲಿರುವ ಜಮೀನನ್ನು, ಅಂದರೆ ಒಟ್ಟು 7,481 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅನುಮೋದನೆ ಸಿಕ್ಕಿದೆ. ಎಷ್ಟು ರೂಪಾಯಲ್ಲಿ ಇದು ಆಗ್ತಿದೆ ಅಂದರೆ, ಒಟ್ಟು 18,133 ಕೋಟಿ ರೂಪಾಯಿಗಳು ಇದಕ್ಕೆ ಅನುದಾನ ದೊರೆತಿದೆ ಈ ಸ್ಮಾರ್ಟ್ ಸಿಟಿಯನ್ನು ಮಾಡೋದಕ್ಕೆ. ಯಾವ ಮಾಡಲಲ್ಲಿ ಮಾಡ್ತಿದ್ದಾರೆ, ಏನಿದು, ಯಾವ ಥರ ಅನ್ನೋದಾದರೆ, ಇದು ಒಂದು ವರ್ಕ್ ಲೀವ್ ಪ್ಲೇ, ಅಂದರೆ ಕೆಲಸಕ್ಕೆ, ಜೀವನಕ್ಕೆ ಮತ್ತು ಆಟಕ್ಕೆ ಅನ್ನುವಂಥದ್ದು, ವರ್ಕ್ ಲೀವ್ ಪ್ಲೇ ಅನ್ನುವಂಥ ಎಕೋಸಿಸ್ಟಮ್ ಇಂಟಿಗ್ರೇಟೆಡ್ ಆಗಿ ಮಾಡ್ತಿದ್ದಾರೆ. ಇದು ಮೇನ್ ಹೈಟೆಕ್ ವರ್ಕ್ ಸ್ಪೇಸ್ಗೋಸ್ಕರ ಮಾಡ್ತಿದ್ದಾರೆ, ಅಂದರೆ ಟೆಕ್ನಾಲಜಿಗೋಸ್ಕರ, ಮತ್ತು ರೆಸಿಡೆನ್ಷಿಯಲ್ ಕ್ಲಸ್ಟರ್ಸ್ ಅಂದರೆ ವಾಸಸ್ಥಳಕ್ಕಾಗಿ, ಮತ್ತು ಟೆಕ್ನಾಲಜಿ IT ಹಬ್ ಅನ್ನುವಂಥದ್ದು ಈಗಾಗಲೇ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಅದೇ ರೀತಿ ಇನ್ನೊಂದು ಹೊಸ IT ಹಬ್ ಮತ್ತು ರೆಸಿಡೆನ್ಷಿಯಲ್ ಆಗಿ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ಎಷ್ಟು ವರ್ಷಗಳಲ್ಲಿ ಮಾಡಬೇಕು, ಏನು ಯಾವ ಥರ ಅಂದರೆ, ಇದನ್ನು ಸರ್ಕಾರದವರು 3 ವರ್ಷದಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಈ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ. ಗೊತ್ತಿಲ್ಲ ಸರ್ಕಾರ ಎಷ್ಟು ವರ್ಷ ತೊಗೊಳುತ್ತೋ ಏನು ಮಾಡುತ್ತೋ ಅಂತ. ಇದು ಗ್ರೀನ್ ಸಿಗ್ನಲ್ ಸಿಗೋದಕ್ಕೆ 2-3 ವರ್ಷಗಳಾಗೋಗಿದೆ. ಇನ್ನು ಇದು ಮುಗಿಯೋದು 3 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ನೋಡಬೇಕು ಎಷ್ಟು ವರ್ಷಕ್ಕೆ ಮುಗೀತು ಅಂತ. ಆ್ಯಂಡ್ ಇದನ್ನು ಮುಖ್ಯ ಉಪಯೋಗಗಳು, ಇದರಿಂದ ಏನಾಗುತ್ತೆ, ಯಾವ ಥರ ಇದು ಉದ್ದೇಶ, ಫೀಚರ್ಸ್ ಯಾವ ಥರ ಇದ್ದಾವೆ, ಏನೇನು ಇರುತ್ತೆ, ಯಾವ ಥರ ಅನುಕೂಲಗಳು ಇದರಲ್ಲಿದೆ ಅಂತ ತಿಳ್ಕೊಳ್ಳೋಣ ಅಂದರೆ, ಇದು ಫಸ್ಟ್ ಇಂಡಿಯಾದ AICT ಆಗುವಂಥ ಚಾನ್ಸಸ್ ಇದೆ. ಇದೇನಾದರೂ ಸ್ಟಾರ್ಟ್ ಆಯಿತು ಅಂದರೆ ಇಂಡಿಯಾದ ಮೊದಲ AICT ಆಗುವಂಥದ್ದು ಇದೆ. ಯಾವ ಥರ ಅಂದರೆ, ಮೇಜರ್ ಪೋರ್ಷನ್ಸ್, ಅಂದರೆ ಈಗ ವಶಪಡಿಸ್ಕೊಳ್ಳುತ್ತಿರುವಂತಹ 7,481 ಎಕರೆಗಳಲ್ಲಿ ಅದರ ಮುಖ್ಯವಾಗಿ ಜಾಸ್ತಿ ಜಾಗಗಳನ್ನು AICT ಮಾಡೋದಕ್ಕೆ ಡೆಡಿಕೇಟ್ ಮಾಡಿದ್ದಾರೆ. ಯಾಕಂದರೆ ಇದು ಮುಂದೆ ಟೆಕ್ ಜೈಂಟ್ಸ್, ಅಂದರೆ ಟೆಕ್ನಾಲಜಿ ಜೈಂಟ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಮತ್ತು ಸ್ಟಾರ್ಟಪ್ಗಳು, ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ಮೇನ್ ಉದ್ದೇಶಗಳಾಗಿದೆ. ಜೊತೆಗೆ ರೆಸಿಡೆನ್ಷಿಯಲ್ ಮಾಡೋಣ ಅಂತ. ಹಾಗೂ ಇದರಲ್ಲಿ ಮತ್ತೊಂದು ಇನ್ನೊಂದಿದೆ, ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟಿವಿಟಿ ಯಾವ ಥರ ಇದೆ, ಯಾವ ಜಾಗದಲ್ಲಿದೆ ಅಂದರೆ, ಒಂದು ನಿಯರ್ ಬೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ, ಅದ್ರ ಪಕ್ಕದಲ್ಲೇ ಇದೆ. ಮತ್ತು ಈ ಕಡೆ ಕನಕಪುರ ನ್ಯಾಷನಲ್ ಹೈವೇ ಇದೆಯಲ್ಲ, NH, ಬೆಂಗಳೂರು ಟು ಡಿಂಡಿಗಲ್ ನ್ಯಾಷನಲ್ ಹೈವೇ, NH ನ್ಯಾಷನಲ್ ಹೈವೇ, ಅದ್ರ ಪಕ್ಕದಲ್ಲೇ ಸೆಂಟ್ರಲ್ಲಿರುವಂತಹ ಜಾಗ ಇದೆ. ಸೊ ಇದಕ್ಕೆ ಎರಡು ಕಡೆಯೂ ಒಳ್ಳೆ ಆ ಕಡೆ ಈ ಕಡೆ ಮತ್ತು ಒಳ್ಳೆ ಹೈವೇ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅದೇ ರೀತಿಯೇ ಈ ಪ್ರಾಜೆಕ್ಟ್ ಈಗಾಗಲೇ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಸಿಕ್ಕಿದೆ. ಲ್ಯಾಂಡ್ ಓನರ್ಸ್ಗೆ ಭರ್ಜರಿ ಆಫರ್, ಇದೊಂದು ಒಳ್ಳೆ ಆಫರ್ ಸಿಕ್ಕಿದೆ ಅನ್ಬೋದು. ಯಾವ ಥರ ಏನೇನು ಅನ್ಬೋದು ಅಂದರೆ, 2 ಥರ ಸಿಗುತ್ತೆ. ಒಂದು ಡೈರೆಕ್ಟ್ ಕ್ಯಾಶ್ ಕಂಪೆನ್ಸೇಷನ್ ಅಂತ, ಅಂದರೆ ನೇರವಾಗಿ ದುಡ್ಡನ್ನು ಕೊಡುವಂಥದ್ದು ಜಮೀನಿಗೆ.
ಯಾವ ಥರ ಅಂದರೆ ಒಂದು ಎಕರೆಗೆ ಪ್ರತಿ ಎಕರೆಗೆ 2ರಿಂದ 2.5 ಕೋಟಿ ರೂಪಾಯಿಗಳು. ಬಾ, ಎಷ್ಟು ದೊಡ್ಡ ಅಮೌಂಟ್ ಅಲ್ವಾ. 2ರಿಂದ 2.5 ಎಕರೆ ಕೊಡ್ತಿದ್ದಾರೆ. ಬಟ್ ಅಲ್ಲಿ ಟೌನ್ಶಿಪ್ ಇರೋದ್ರಿಂದ, ಅಂದರೆ ಮೊದಲೇ ಅಲ್ಲಿ ಫ್ಯಾಕ್ಟ್ರೀಸ್, ಇಂಡಸ್ಟ್ರಿಯಲ್ಲೆಲ್ಲ ಕಮರ್ಷಿಯಲ್ ಲ್ಯಾಂಡ್ ಆಗೋದ್ರಿಂದ ಇನ್ನೂ ಜಾಸ್ತಿನೇ ಓಡ್ಬೋದೇನೋ ಗೊತ್ತಿಲ್ಲ. ಬಟ್ ಸರ್ಕಾರದವರು 2ರಿಂದ 2.5 ಕೋಟಿ ರೂಪಾಯಿಗಳನ್ನ ಕೊಡ್ತಿದ್ದಾರೆ ಪ್ರತಿ ಎಕರೆಗೂ ಕೂಡ. ನಮಗೆ ಡೈರೆಕ್ಟ್ ಕ್ಯಾಶ್ ಬೇಡಪ್ಪ, ನಮಗೆ ಬೇರೆ ಏನಾದರೂ ಇದ್ರೆ ಹೇಳಿ ಆ ಥರ ಇದ್ದರೆ ಅವ್ರಿಗೂ ಕೂಡ ಇನ್ನೊಂದಿದೆ, ಲ್ಯಾಂಡ್ ಪೂಲಿಂಗ್ ಅಂತ. ಏನಿದು ಲ್ಯಾಂಡ್ ಪೂಲಿಂಗ್ ಅಂದರೆ, ಸರ್ಕಾರದವರೇ ನಿಮ್ಮ ಹತ್ರ 1 ಎಕರೆ ಇರುತ್ತೆ ಅಂದ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 1 ಎಕರೆ ಇದೆ. ಆ 1 ಎಕರೆನ ತೊಗೊಂಡು ಅವರನ್ನು ನಿಮ್ಮ ಹತ್ರ ಕಿತ್ಕೊಳ್ಳೋದಿಲ್ಲ, ತೊಗೊಂಡು ಅದರಲ್ಲಿ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿ ರೆಸಿಡೆನ್ಷಿಯಲ್ ಮಾಡ್ಬೋದು. ರೆಸಿಡೆನ್ಷಿಯಲ್ ಅಂದರೆ ಲೈಕ್ ವ್ಯಾಪಾರಕ್ಕಾದರೂ ಮಾಡ್ಬೋದು, ಅಥವಾ ಕಮರ್ಷಿಯಲ್ ಅಂದರೆ ಮನೆಗಳು ಕಟ್ಟೋದಕ್ಕಾದರೂ ಮಾಡ್ಬೋದು. ಯಾವುದಕ್ಕಾದರೂ ಉಪಯೋಗಿಸ್ಕೊಂಡು ನಿಮ್ಮ 1 ಎಕರೆ ಜಮೀನನ್ನು ಅಲ್ಲಿ ನಿಮಗೆ 9,600 ಚದರ ಕೊಡ್ತಾರೆ. ಅಂದರೆ ಲೈಕ್ ಅರೌಂಡ್ 1 ಎಕರೆಯಲ್ಲಿ 8 ಸೈಟ್ಗಳು ಬರುತ್ತೆ ನಿಮಗೆ. ಅಷ್ಟು ರಾ ಲ್ಯಾಂಡ್ ನಿಮ್ಮ ಹತ್ರ ಒಣ, ಲೈಕ್ ನಾರ್ಮಲ್. ಈಗ ನೀವೇನಾದರೂ ಅಲ್ಲಿ ರಾಮನಗರ ಅಂದರೆ ಲೈಕ್ ಬಿಡದಿ ಈ ಕಡೆ ರೇಷ್ಮೆ ಬೆಳೀತಾ ಇರ್ತಾರೆ ಮೇಯ್ನಾಗಿ. ಸೊ ನಿಮ್ಮ ಜಾಗವನ್ನು ತೊಗೊಂಡವರು ಇಷ್ಟಕ್ಕೆ 9,600 ಸ್ಕ್ವೇರ್ ಫೀಟನ್ನು ಚದರ ಕಿಲೋಮೀಟ್ರ್ ಅಂದರೆ ಸ್ಕ್ವೇರ್ ಫೀಟ್ ಕೊಡ್ತಾರೆ. ಸೊ ಅರೌಂಡ್ 8 ಸೈಟ್ಸ್ ಬರ್ಬೋದು. ಎಸ್, ಇಂಥ ಒಳ್ಳೆ ಆಫರ್ ಇದೆ. ಡೈರೆಕ್ಟ್ ಕ್ಯಾಶ್ ಕಂಪೆನ್ಸೇಷನ್ ಇದೆ, ಅಥವಾ ಲ್ಯಾಂಡ್ ಪೂಲಿಂಗ್, ದುಡ್ಡಾದರೂ ಕೊಡ್ಬೋದು. ಅಥವಾ ನಿಮಗೆ ದುಡ್ಡು ಬೇಡಪ್ಪ, ನಂಗೆ ಜಮೀನಲ್ಲೇ ಸ್ವಲ್ಪ ಇದು ಕೊಡಿ ಅಂದರೆ 9,600 ಸ್ಕ್ವೇರ್ ಫೀಟಷ್ಟು ಜಾಗ ಕೊಡ್ತಿದ್ದಾರೆ. ಸೊ ಅಲ್ಲ, ಕರ್ನಾಟಕದಲ್ಲಿ ಇಷ್ಟೆಲ್ಲ ಇದೆ, ಇದೇ ಯಾಕೆ ಮಾಡ್ತಿದ್ದಾರೆ? ಬಿಡದಿನೇ ಯಾಕೆ ಅಂದರೆ, ಬಿಡದಿ ಬೆಂಗಳೂರಿಗೆ ತುಂಬ ಹತ್ರ ಇದೆ, ಕೂಗಳತೆ ದೂರದಲ್ಲೇ ಇದೆ. ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದು ಬೆಂಗಳೂರಿಗೆ ಸೇರಿದೆ ಅಂತ. ಬಟ್ ಇದು ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ಮತ್ತು ರಾಮನಗರ ಬಾರ್ಡ್ರಲ್ಲಿದೆ ಅಂಥ ಒಳ್ಳೆಯ ಜಾಗ. ಆ್ಯಂಡ್ ಈಗಾಗಲೇ ಇದು ಒಂದು ರೀತಿ ಇಂಡಸ್ಟ್ರಿಗಳ ಮನೆಯೇ ಆಗೋಗಿದೆ. ಇಷ್ಟು ಇಂಡಸ್ಟ್ರಿಗಳು ಇವೆ ಇದರಲ್ಲಿ. ಯಾವುದು ಅಂದರೆ, ನೀವಾಗಲೇ ಕೇಳಿರ್ಬೋದು, ಟೊಯೋಟಾ, ಕೊಕೊಕೋಲಾ, ಬ್ರಿಟಾನಿಯಾ, ಬಾಷ್, ಇದೇ ರೀತಿ ತುಂಬ ಫೇಮಸ್ ಆಗಿರುವಂಥ ಫ್ಯಾಕ್ಟ್ರಿಗಳಿದ್ದಾವೆ. ನಾವು ಕೂಡ ತುಂಬ ಎಕ್ಸೈಟಾಗಿ ಆಗ್ತಿದ್ದೀವಿ ಬೇಗ ಸ್ಮಾರ್ಟ್ ಸಿಟಿ ಮುಗಿಲಿ ಅಂತ. ಆ್ಯಂಡ್ ಇಲ್ಲಿನ ಸಮಸ್ಯೆಗಳು, ಇಲ್ಲಿವರೆಗೂ ಯಾವ ಥರ ಸಮಸ್ಯೆಗಳಾಗಿದ್ದು ಅಂದರೆ, ಇಲ್ಲಿನ ಸ್ಥಳೀಯ ರೈತರು ಈ ತಮ್ಮ ಕೃಷಿ ಭೂಮಿ ಹಾಳಾಗೋಗುತ್ತೆ. ನಾವು ಕೃಷಿಯನ್ನು ನಂಬ್ಕೊಂಡಿದ್ದೀವಿ. ಏಕೆಂದರೆ ಇಲ್ಲಿಯವರೆಗೆ ವೃಷಭಾವತಿ ನದಿ ಹಾದು ಹೋಗುತ್ತೆ. ಆ ನದಿಯನ್ನು ನಂಬಿಕೊಂಡು ತುಂಬ ಜನ ಕೃಷಿ ಭೂಮಿಯಲ್ಲಿ ತೊಡಗಿ ಕಮರ್ಷಿಯಲ್ ಆಗಿ ಕೂಡ ಚೆನ್ನಾಗಿತ್ತು. ಕೃಷಿ ಆದಾಯವನ್ನು, ಒಳ್ಳೆಯ ಆದಾಯವನ್ನು ನೋಡ್ತಿದ್ರು. ಇದು ಕಳ್ಕೊಂಡ್ರೆ ನಮ್ಗೆ ಏನು ಸಿಗುತ್ತೋ ಏನಿರುತ್ತೋ ಅನ್ನೋಂಥ ಭಯದಲ್ಲಿ ತುಂಬ ಜನ ಅಡ್ಡಿಪಡಿಸ್ತಾಯಿದ್ರು. ನೋಡೋಣ ಮುಂದೇನಾಗುತ್ತೋ. ನಾವು ಎಲ್ಲ ವೆಯ್ಟ್ ಮಾಡ್ತಿದ್ದೀವಿ. ನೀವು ವೆಯ್ಟ್ ಮಾಡ್ತಿದ್ರೆ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ, ಮಾತಾಡೋಣ. ಥ್ಯಾಂಕ್ ಯು.